ಅವನೇ ನಮ್ಮ ಅಪ್ಪನಂತೂ ಬಿಟ್ಟೆ ಹೋಗ್ತಾ ಇಲ್ಲ. ಊಟ ಮಾಡ್ಬೇಕಂದ್ರೆ ನಾವು ಅಪ್ಪನೇ ಊಟ ತಿನ್ಸ್ಬೇಕು. ತಾತ 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 ಅಂತ ನಮ್ಮ ಅಪ್ಪನ ತಲೆ ತಿಂದಾಕಿದ್ದಾನೆ. ಅಲ್ಲಪ್ಪ, ಅಲ್ಲೊಂದು ಮಗ ಇಲ್ಲೊಂದು ಮಗ. ಅವನು ಹಂಗೆ ಅಂತೆ ದಕ್ಷಿಕನು, ನೀನು ಹಂಗೆ ಮಾಡ್ತಾನೆ. ನಾನು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊತಾ ಇದ್ದೀನಿ. ಸಾಂಬಾರು ಮಾಡೋಣ ಅಂದ್ಬಿಟ್ಟು. ಚೆನ್ನಾಗಿದೆ ಇದು ಟ್ರೇ, ಯೂಸ್ಫುಲ್ ಅಂತ ಅನ್ಸುತ್ತೆ. ನೀಟಾಗಿ ಈ ಥರ ಎಲ್ಲ ಮಾಡೋಕ್ಕೆ, ಹೂವು ಬಿಡ್ಸೋಕ್ಕೆ, ಸಬ್ಬು ಬಿಡ್ಸೋಕ್ಕೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನನ್ನ ಮಗನ ಕಾಣಿಸಿದ್ರೆ ಕಿತ್ತು ಬಿಸಾಕ್ತಾನೆ ಅಲ್ವಾ? ಹೌದು. ಸೊ ತುಂಬ ಬಿಸಿ ಆಗ್ತಾಯಿದೆ. ಬಾಲ್ಕನಿ ಡೋರ್ ತೆಗೆದುಬಿಟ್ಟಿದ್ದೀನಿ, ಆದರೂ ಗಾಳಿನೇ ಬರ್ತಾಯಿಲ್ಲ. ಹೆಸರು ಕಾಳು ಮೊಳಕೆ ಕಟ್ಟಿದೆ, ಮೊಳಕೆ ಕಾಳಿದೆ. ಸೊ ಅದಕ್ಕೆ ಸಾಂಬಾರು ಮಾಡೋಣ ಅಂತ ರೈಸ್ ಇಟ್ಟಿದ್ದೀನಿ. ಸಾಂಬಾರು ಮಾಡಬೇಕು. ಅಪ್ಪಂಗಿನ್ನೂ ಊಟ ಕೊಟ್ಟಿಲ್ಲ, ಟೈಮ್ ಆಗಿದೆ. ನನ್ನ ಮಗ ಮಲಗಿದ್ದ, ಸೊ ನಾನು ಒಂದು ಸ್ವಲ್ಪ ಏರ್ ಕಟ್ ಮಾಡ್ಕೊಳ್ಳೋಣ ಅಂತ ಮಾಡಿದೆ. ತಲೆಗೆ ಏನು ಸ್ನಾನ ಮಾಡಿಲ್ಲ, ಬೆಳಗ್ಗೆ ತಲೆಗೆ ಸ್ನಾನ ಮಾಡಿದ್ದಲ್ವ, ಏನು ಸ್ನಾನ ಮಾಡಿಲ್ಲ. ಡ್ರೆಸ್ಸು ಚೇಂಜ್ ಮಾಡಿದೆ, ಯಾಕಂದ್ರೆ ನಾವು ಸಣ್ಣ ಸಣ್ಣ ಕೂದಲಿದ್ರೆ ಮಗನಿಗೆಲ್ಲ ಆಗುತ್ತೆ ಅಂದ್ಬಿಟ್ಟು ಮಾಡಿದೆ. ಹೇರ್ ಸೆಟ್ ಮಾಡಿದೆ, ಇನ್ನೂ ಚೆನ್ನಾಗಿರ್ತಿತ್ತು. ನನಗೆ ಹೇರ್ ಸೆಟ್ ಮಾಡಿಲ್ಲ. ಸೆಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನಾನೆಲ್ಲೂ ಹೋಗಲ್ಲ, ಸುಮ್ಮನೆ ಅದೊಂದು 1 ಅವರ್ ಆಗುತ್ತೆ. ನನ್ನ ಮಗನ ಹತ್ರ ಕಷ್ಟ ಅದು ಅಲ್ವಾ? ಆರ್ಯನ್ ಚಡ್ಡಿ ಬೇರೆ ಹಾಕೊಳ್ಳಿ. ಹೌದು, ಚಡ್ಡಿ ಇಟ್ಕೊಂಬ, ಚಡ್ಡಿ ಹಾಕ್ತೀನಿ. ನನ್ನ ಟೈಮ್ ಚೆನ್ನಾಗಿಲ್ಲ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಮೊನ್ನೆ ನೋಡಿದ್ರೆ ಫೋನ್ ಹಂಗಾಯ್ತು, ಇದು ನೋಡಿದ್ರೆ ಇವತ್ತು ಕಟ್ಟಾಗಿದೆ. ಆ್ಯಕ್ಚುಲಿ ಸೌದಿತ್ತು ಮುಂಚೆನೆ. ಹೆಂಗೆ ಅಂದರೆ ನನ್ನ ಮಗನ ಸ್ಕೂಲಿಂದ ಕರ್ಕೊಂಡು ಬಂದೆ, ಆಗ ತಾನೇ ಬಂದು ಮನೆಗೆ ಬ್ಯಾಗೆಲ್ಲ ಇಟ್ಬಿಟ್ಟು ಹೋಗಿ ಕಿತ್ಕೊಂಡ್ಬಂದೆ. ಬಗ್ಗಿದ ತಕ್ಷಣ ಬಿತ್ತು ಕೆಳಗೆ, ಹಿಂಗೆ ಬಿದ್ದಿದೆ. ಹಿಂಗೆ ನಮ್ಮ ಬ್ಯಾಡ್ ಲಕ್. ಆ್ಯಕ್ಚುಲಿ ಅದು ಕಟ್ ಆಗಬಾರ್ದು ಚಿನ್ನಗೆ. ಚಿನ್ನ ಇನ್ನೂ ಕೈಗೆ ಬಂತಿದೆ. ಎಷ್ಟು ಗ್ರಾಮ್ ಇರುತ್ತೆ? ಗ್ರಾಮ್ ಇರಲ್ಲ ಮಿರಿ. ಅಷ್ಟು ಪುಟಾಣಿ ನೋಡಿ. ನೀನು ಬೆಂಡ್ ಮಾಡ್ತೀನಿ ಅಂದ್ರೆ ನೀನು ಬಂದಿರೋದು. ನಾನು ಬೆಂಡ್ ಮಾಡಿಲ್ಲ. ಕಟ್ ಆಗಬಾರ್ದು ಒಂಥರ ಆ್ಯಕ್ಚುಲಾಗಿ. ಪದೇ ಪದೇ ಕಟ್ ಆಗಬಾರ್ದು ಅಂತ ಸರಿ ಜಾಯಿಂಟ್ ಮಾಡಿದ್ದೆ. ಆ್ಯಕ್ಚುಲಿ ಇಲ್ಲಿ ಜಾಯಿಂಟ್ ಮಾಡಿಸಿದ್ದೆ. ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದ್ದೆ ಕಟ್ಟಾಗಿದೆ ಚೈನ್ ಅಂತ. ತೊಗೊಳ್ಳೋಣ ಅಂತ ಹೋಗಿದ್ದೆ ಅವತ್ತು. ಇಷ್ಟೇ ಗ್ರಾಮ್ಸಲ್ಲಿ ತೊಗೊಳ್ಳೋಣ ಅಂತ. ಯಾವುದು ನಾನು ನನ್ನ ಮನೆಗೆ ಬಂದಿದ್ದಾರೆ ಇಬ್ರು ಹೋದ್ವಿ, ನೋಡ್ಕೊಂಡ್ ಬರ್ತೀವಿ ಅಂತ ಹಸ್ಬೆಂಡ್ ಹೇಳ್ಬಿಟ್ಟು. ಅದು ಯಾಕೋ ಅಷ್ಟೊಂದು ಇಷ್ಟ ಆಗಿಲ್ಲ ಹಸ್ಬೆಂಡ್. ಅಷ್ಟೇ ಗ್ರಾಮಲ್ಲಿ ಅಂದರೆ ಆಗಲ್ಲ, ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟು ತೊಗೊಳ್ಳೋಣ, ನೆಕ್ಸ್ಟ್ ಟೈಮ್ ಸುಮ್ಮನೆ ಇರು ಅಂತಂದ್ರು. ಅದಕ್ಕೆ ಸುಮ್ಮನೆ ಆದೆ. ಇವತ್ತು ನೋಡಿದ್ರೆ ಕಟ್ ಆಗಿದೆ ಮತ್ತೆ ಅದೇ ಜಾಗದಲ್ಲಿ. ಅವ್ರು ಹೇಳಿದ್ರು ಅವತ್ತು ಇದು ಬೇಗ ತುಂಬ ದಿನ ಇರಲ್ಲ ಅಂತ. ನೋಡಿ ಇಲ್ಲಿ ಸಾಲ್ಡ್ರ್ ಮಾಡಿಸಿದ್ದೆ, ಇಲ್ಲಿ ಕಟ್ಟಾಗಿದೆ. ಅವತ್ತು ನನ್ನ ಮಗ ಕಚ್ಚಿ ಕಟ್ಟಾಗಿತ್ತು. ಇವತ್ತು ನನ್ನ ಪಾಪ ಏನೂ ಮಾಡಿಲ್ಲ. ಹೆಂಗೆ ಕಟ್ಟಾಯ್ತು ಅಂತ ಗೊತ್ತಾಗ್ತಾ ಇದೆ. ಸಡನ್ನಾಗಿ ಸೌದಿದೆ. ಅವತ್ತು ಫಸ್ಟ್ ಟೈಮ್ ಅದು ಸೌದೋಗಿತ್ತಂತು. ಅವನು ಬಾಯಲ್ಲಿ ಇಟ್ಕೊಂಡು ಹೇಳ್ತಾ ಏನೋ ಮಾಡಿರ್ತಾನೆ ಅಂತ. ಅವನು ಐ ಥಿಂಕ್ 9 months 8 months ಇದ್ದ. ಸೌದಿತ್ತು. ಹೌದು, ಕೈಯಲ್ಲಿ ಇಟ್ಕೊಂಡು ಹಿಂಗೆ ಇಟ್ಕೊಂಡ್ಬಿಟ್ಟಿದ. ನಿಂಗೆ ಎದ್ದಾಗ ಕಟ್ ಹಾಕ್ಬಿಡ್ತದು. ಇದು ಸೀರಿಯಸ್ಲಿ ದೇವರ ದಯೆ ಏನೂ ಆಗಿಲ್ಲ. ಹೋಗಿದ್ದಿದ್ರೆ ಒಂದೇ ಸತಿ ಹೋಗ್ತಾ ಇತ್ತು 3 ಲಕ್ಷ 4 ಲಕ್ಷ. ಇವಾಗ ಇದನ್ನ ಮಾಡಿಸ್ಕೋಬೇಕಂದ್ರೆ ಇವಾಗ ಇದನ್ನ ಸಾಲ್ಡ್ರ್ ಮಾಡೋಕ್ಕಾಗುತ್ತೆ. ಪದೇ ಪದೇ ಸಾಲ್ಡ್ರ್ ಮಾಡೋದು ಏನೋ ಪದೇ ಪದೇ ಕಟ್ ಆಗಬಾರ್ದು ಅಂತಾರೆ. ಬಟ್ ಸೌದಿ ಕಟ್ಟಾಗಿದೆ, ಏನು ಮಾಡೋಕ್ಕಾಗಲ್ಲ. ಆಲೋಚನೆ ಇವತ್ತು ಕಟ್ಟಾಗಿದೆ ಸೋಮವಾರ. ಅಪ್ಪ ಮುರಿದೋಯ್ತು, ಚೈನ್ ಮುರಿದೋಯ್ತು. ಚಿಕ್ಕ ಸ್ಕೂಲಿಂದ ಕರ್ಕೊಂಡ್ಬಂದು ಅಲ್ಲಿ ಹೋಯ್ತಿದ್ದೆ, ಒಳಗಡೆ ಇತ್ತಿದ್ದೆ. ಇಲ್ಲಿ ಬಗ್ಗಿದೆ, ಹೋಗಿದ ತಕ್ಷಣ ಹಿಂಗ್ ಬಂದಿದೆ. ಒಂದ್ ಚಿಂತೆ. ಇದು ಮೊನ್ನೆ ಬೆಳಗ್ಗೆ ಹಾಕ್ಸಿದ್ವಿ ಟಿವಿ ನೋಡಕ್ಕೆ. ಯಾಕೆ ಹೇಳಿದ್ರು ಫಿಲಮ್ ಬಿಡ್ತೀನಪ್ಪ, ಫಿಲಮ್ಗೆ ಹೋಗಿ ಅಂತ ನಮ್ಮ ಅಪ್ಪಂಗೆ ಹೇಳಿದ್ದೆ. ನಾನು ಅಂಗಡಿಗೆ ಹೋಗ್ತೀನಿ, ನೀನು ಫಿಲಮ್ ಬಿಡ್ತೀನಪ್ಪ, ಫಿಲಮ್ಗೆ ಹೋಗು ಅಂತ. ಪಾಪ ಅಲ್ಲಿದ್ರೆ ಹೋಗಕ್ಕಾಗಲ್ಲ ಎಲ್ಲ ಅಂತಂದ್ಬಿಟ್ಟು. ಅಲ್ಲೆಲ್ಲ ಮಾಲ್ಗಳಿಗೆ ಅಪ್ಪ ಒಬ್ಬರೇ ಹೋಗಿ ಎಲ್ಲ ನೋಡಲ್ಲ. ಅಪ್ಪಂಗೆ ಮೂವೀಸ್ ನೋಡೋದಂದ್ರೆ ಸಿಕ್ಕಾಪಟ್ಟೆ ಹುಚ್ಚು. ಚಿಕ್ಕಬಳ್ಳಾಪುರಕ್ಕೆ ಹೋದಾಗ ಯಾವಾಗಾದ್ರೂ ಹೋಗ್ತಾರೆ. ಇವಾಗ ಚಿಕ್ಕಬಳ್ಳಾಪುರ ಕಡಿಮೆ ಹೋಗೋದವರು. ಅದಕ್ಕೆ ಇವತ್ತು ಬಿಡ್ತೀವಿ ಹೋಗಿ ಅಂತ ಹೇಳಿದ್ದೆ. ನನ್ನ ಮಗ ಚೆನ್ನಾಗಿ ನಿದ್ದೆ ಮಾಡಿದೆ, ನಾನು ಹೋಗ್ಲೇ ಇಲ್ಲ. ಅಪ್ಪನಿಗೆ ಕೇಳೋಷ್ಟೊತ್ತಿಗೆ 1:15 ಆಗಿತ್ತು. ಅಪ್ಪ 1 ಗಂಟೆಗೆ ಏನಾದ್ರು ಹೋಗೋದಲ್ಲಮ್ಮ, ಇವಾಗ ಆಗಲ್ಲ, ಸರಿ ನಾಳೆ ಕಳಿಸ್ತೀನಿ ಅಂತ ಹೇಳಿದ್ದೀನಿ. ನನ್ ಕೊಡು ನೀನು. ಓವನ್ ಒಳಗಡೆ ಹೀಟ್ ಮಾಡ್ಬಿಟ್ಟು ಮೆಚ್ಬಿಡ್ತೀನಿ. ಇಲ್ಲೇ ಬೇಕು
ಶಾಂಪು ಹಾಕಿಲ್ಲ. ಶಾಂಪು ಹಾಕಿಲ್ಲ ಅಂದ್ರೆ ತಲೆ ಮೇಲೆ ನೀರು ಹಾಕೊಂಡು ಇರ್ತಾನೆ. ಅವ್ನು ನಿನ್ನೆ ನಾನ್ ವೆಜ್ ತಿಂತ ಅತ್ತೆ ಊರಿಗೆ ಹೋಗಿದ್ದ, ನಿನ್ನೆ ನಾನ್ ವೆಜ್ ತಿನ್ಬಿಟ್ಟು ಬಂದಿದ್ದಾನೆ. ಇವತ್ತು ತಲೆಗೆ ಸ್ನಾನ ಮಾಡು ಅಂತ ಹೇಳಿದ್ರು. ಅವ್ನು ಯೂಶುವಲ್ ಆಗಿ ನಾನ್ ವೆಜ್ ನೆಕ್ಸ್ಟ್ ಡೇ ತಲೆಗೆ ಸ್ನಾನ ಮಾಡ್ತೀವಲ್ಲ, ಶಾಂಪು ಇರ್ಲಿಲ್ಲ ಬಂದೆ, ಏನಾಗಲ್ಲ ತಲೆ ಮೇಲೆ ನೀರು ಹಾಕೊಂಡು ಬಾ ಅಂತ ಹೇಳಿದಕ್ಕೆ ಶಾಂಪು ಹಾಕೊಳ್ಳಿಲ್ಲ. ನಾನು ಪೂಜೆ ಮಾಡೋಣ, ದೇವ್ರ ಮನೆಗೆ ಹೋಗೋಣ ಅಂತ ಕತೆ ಹೇಳ್ತಾರೆ. ಹಿಂಗೆ ಏನ್ ಮಾಡೋದು. ಅನ್ನ ಮೊಸರು ಕಲ್ಸ್ಕೊಡ್ಲಾ? ನೋಡಿ, ನಾನು ಈವ್ನಿಂಗು ಫ್ರೆಶ್ ಆಗಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡೆ. ಇದು ನೋಡಿದ್ರೆ ಚೈನ್ ಕಟ್ಟಾಗಿದೆ ನೋಡಿ. ನಾಳೆ ಮಂಗಳವಾರ, ನಾಳೆ ಏನಾದ್ರು ಕಟ್ಟಾಗಿದೆ. ಅದು ಒಂಥರ ಬೇಜಾರು ಅನಿಸ್ತಾ ಇತ್ತು. ಏನ್ ಮಾಡೋದು, ಈ ತರ ಎಲ್ಲ ಹಾಕ್ಬಿಟ್ರೆ ಒಂಥರ ಆಸಕ್ತಿ. ಅಪ್ಪ ಕಾಫಿ ಬೇಕಾ? ಪಾ ನನ್ನ ಮಗ ನೋಡಿ ಹೆಂಗ್ ಕಿತ್ತು ಇಟ್ಟಿದಾನೆ ಇಲ್ಲೆಲ್ಲ. ಇಲ್ಲ ನೋಡಿ ಆರ್ಯ, ಏನ್ ಮಾಡ್ತಾ ಇದೀರಾ ನೀವು? ಏನ್ ಕೊಡುಗೆ ಚಿಂಟು ಅವನ್ಗೆ? ಕಾಯಿ ತಿಂತಾ ಇದ್ದಾನೆ. ಏನ್ ತಿಂತಿರೋದು? ಏನ್ ತಿಂತ ಇದ್ಯಾ? ಅಮ್ಮ ಮಾಮ ಚೈನ್ ಕಟ್ಟಾಯ್ತು. ಎಲ್ಲಿ ನಂದು? ಕೊಟ್ಟು ಅಬ್ಬು ಒಬ್ಬು ಅಬ್ಬು ಆಯ್ತು. ಇಷ್ಟ ನನಗೆ. ಅವನಿಗೆ ಫ್ರೂಟ್ಸ್ ಅಂದರೆ ಎಷ್ಟು ಇಷ್ಟ ಅಂದರೆ, ಇನ್ನು ನೇರಳೆಹಣ್ಣು ಇರ್ಬೋದು, ಆರೆಂಜು, ಆ್ಯಪಲ್, ಅಲ್ಲಿ ಟೊಮೆಟೊ ಕಾಣಿಸಿದ್ರೆ ಸಾಕು, ಅಮ್ಮ ಆಪಲ್ 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 ಅಂತ ಇರ್ತಾನೆ. ಗುಡ್ ಬಾಯ್ ಆರ್ಯ. ನಂತರ ಅವ್ನಿಗೆ ಫ್ರೂಟ್ಸ್ ವೆಜಿಟೇಬಲ್ಸ್ ಅಂದರೆ ಸಿಕ್ಕಾಪಟ್ಟೆ. ನಾನು ಯಾವಾಗ ಆಪಲ್ ಅಂತ, ಆರೆಂಜ್ನ ಆಪಲ್ ಅಂತ. ನಾನು ಆಪಲ್ ಅಲ್ಲ, ಆರೆಂಜ್. ಏನಿದು? ಆರೆಂಜ್. ಇಷ್ಟು ದೊಡ್ಡ ಹಣ್ಣಂಗೆ ಇಷ್ಟು ಪುಟ್ಟ ತಮ್ಮ. ಏಯ್ ಕೊಡೋದು ಬಿಸ್ಕೊಡ್ತೀನಿ. ಸಿಪ್ಪೆ ಬಿಸಾಕ್ಬೇಡ, ಹಂಗೆ ಇಡು. ಆ ಸಿಪ್ಪೆ ಎಲ್ಲ ಯೂಸ್ ಮಾಡಿಕೊಂಡು ನನ್ನ ಮಗನಿಗೆ ಬಾತಿಂಗ್ ಪೌಡ್ರ್ ಮಾಡ್ತೀನಿ. ಯಾವಾಗೂ ಹಾಟ್ಸ್ಪಾಟ್ ಆನ್ ಮಾಡ್ತೀನಿ. ಬನ್ನಿ ಸ್ವಲ್ಪ ಕಾಫಿ ಮಾಡಿಬಿಟ್ಕೊಂಡು ಕುಡಿತೀನಿ. ತಲೆ ನೋವ್ತಾ ಇದೆ ನನಗೆ. ಇವಾಗ ಏನು ಮಾಡೋದಪ್ಪ ಇದನ್ನು ಅಂತ ಹಸ್ಬೆಂಡ್ಗೆ ಹೇಳ್ತೀನಿ. ಹಸ್ಬೆಂಡ್ ಏನಂತಾರೆ ಗೊತ್ತಿಲ್ಲ, ಬೈತಾರೆ. ಹಾಲು ಕಾಯಿಸಿ ಹಾಲು ಕಾಯಕ್ಕಿಟ್ಟೆ ಆವಾಗಲೇ ಒಂದಾಯ್ತು. ಇವಾಗ ಮತ್ತೆ ಕಾಯ್ಕಿಟ್ಟೆ ಅದು ಒಂದು ಕಾಫಿ ಮಾಡಿ ಕೊಟ್ಬಿಟ್ಟು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಏನಾಯಿತು ಕತ್ತು ರಿಪೇರಿ ಮಾಡಿಸ್ಕೊಂಬಾರಂದ್ರೆ ಹೋಗಿ ಇವತ್ತೇ ರಿಪೇರಿ ಮಾಡಿಸ್ಬಿಡೋಣ ಅಂತ. ನಾಳೆ ಮಂಗಳವಾರ ಖಾಲಿ ಕತ್ತಲ್ಲಿ ನನಗೆ ಅಷ್ಟೊಂದು ಇಷ್ಟ ಆಗತ್ತಿಲ್ಲ. ಅದಕ್ಕೋಸ್ಕರ ನಾವು ಅಡುಗೆ ಮಾಡಬೇಕು. ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಬಿಡಿಸ್ದೆ ಅಲ್ಲ, ಹಂಗೆ ಇಟ್ಟಿದ್ದೀನಿ, ಅಡುಗೆ ಮಾಡಲೇ ಇಲ್ಲ. ಅಪ್ಪ ನಂಗೆ ಊಟ ಬೇಡ, ಕಾಫಿ ಕೊಟ್ಬಿಡಪ್ಪ ಅಂದರು. ಸ್ವಲ್ಪ ಕಾಫಿ ಕೊಟ್ಟೆ. ಮಗನಿಗೆ ಅನ್ನ ಮೊಸರು ತಿನ್ನಿಸಿದೆ ಅಷ್ಟೇ. ನಾನು ಊಟನೇ ತಿನ್ನಲಿಲ್ಲ. ಇವಾಗ ಅಡುಗೆ ಮಾಡೋಣ. ಇಲ್ಲಿ ತೊಂಡೆಕಾಯಿ ಪಲ್ಯ ಮಾಡ್ಕೊಂಡಿದ್ದೆ, ಅದನ್ನು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ತುಂಬ ಸಿಂಪಲಾಗಿ ಆಗುತ್ತೆ. ಒಂದು 2 ಥರ ಮಾಡ್ತೀನಿ ನಾನು ಇದನ್ನು. ಕಡಲೆಕಾಳು ಯೂಸ್ ಮಾಡಿ ಮಾಡ್ತೀನಿ, ಅದು ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಹಾಕಿ ಮಾಡ್ಬೋದು, ಹಾಗೆ ಎಣ್ಣೆಲಿ ಕೂಡ ಫ್ರೈ ಮಾಡ್ಬೋದು. ಸಿಂಪಲಾಗೆ ಮಾಡ್ಕೋಬೋದು. ಬನ್ನಿ ತೋರಿಸ್ತೀನಿ. ಇದಕ್ಕೆ ಕಡಲೆ ಬೀಜನ ಪೌಡ್ರ್ ಮಾಡಿ ಹಾಕ್ತೀನಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ. ಸೊ ಹುರಿದಿರೋ ಕಡಲೆ ಬೀಜ ಇದ್ದರೆ ಹಾಗೆ ನೀವು ಮಿಕ್ಸಿಗೆ ಹಾಕ್ಕೋಬೋದು. ನನ್ನ ಹತ್ರ ಹಸಿ ಕಡಲೆ ಬೀಜ ಇತ್ತು, ಅದಕ್ಕೆ ಹುರ್ಕೋತಾ ಇದೀನೀಗ. ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಸೈಡಿಗೆ ತೆಗೆದು ಇಟ್ಕೊಂಬಿಡಿ. ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡಿದ್ದೀನಿ. 1-2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೋಬೇಕಾಗುತ್ತೆ. ಎಣ್ಣೆಲಿ ಸ್ವಲ್ಪ ಬೇಯಬೇಕಲ್ವ. ನನಗೆ ಬೆಂಡೆಕಾಯಿ ತೊಂಡೆಕಾಯಿ ತುಂಬ ಕನ್ಫ್ಯೂಷನ್ ಹೇಳೋವಾಗ, ನೋಡೋಕ್ಕೆ ಅಂತಲ್ಲ. ಸೊ ತೊಂಡೆಕಾಯಿ, ಇದಕ್ಕೆ ಜೀರಿಗೆ ಸ್ವಲ್ಪ ಮತ್ತು ಕಡಲೆಬೇಳೆ ಸ್ವಲ್ಪನ ಹಾಕ್ಕೊಂಡಿದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆ ಚೆನ್ನಾಗಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಹಾಗೆ ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಇಲ್ಲಿ ಒಣಮೆಣಸಿನ್ಕಾಯಿನ ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಖಾರದ ಪುಡಿನ ಹಾಕ್ಕೋತೀನಿ. ಅದಕ್ಕೋಸ್ಕರ ಇಲ್ಲಿ ಮೆಣಸಿನ್ಕಾಯಿ ಏನೂ ಹಾಕ್ಕೊಂಡಿಲ್ಲ. ನನ್ನ ಮಗನೂ ತಿನ್ನೋದ್ರಿಂದ ಅದು ಬಾಯಿಗೆ ಅನ್ನೋದು ಸಿಕ್ಬಿಡುತ್ತೆ ಅಂತ ಅಂದ್ಬಿಟ್ಟು ಹಾಕ್ಕೊಳ್ಳಿಲ್ಲ. ಖಾರದ ಪುಡಿನ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ಳಿ. ನಿಮಗೆ ಬೇಕು ಅಂದರೆ ಇದಕ್ಕೆ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಬೆಳ್ಳುಳ್ಳಿ ಏನು ಹಾಕಿಲ್ಲ. ಈ ರೀತಿ ಸಣ್ಣಕ್ಕೆ ರೌಂಡಾಗಿ ಕಟ್ ಮಾಡ್ಕೊಂಡಿದ್ದೆ. ಬೆಂಡೆಕಾಯಿ ಉದ್ದುದ್ದಕ್ಕೂ ಕಟ್ ಮಾಡ್ಕೋತಾರೆ, ನಾನು ಇದು ರೌಂಡ್ ಕಟ್ ಮಾಡ್ಕೊಂಡಿದ್ದೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ತೊಳೆದಿಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿರುತ್ತೆ. ಇದು ಅತ್ತೆ ಕಳಿಸಿದ್ರು ಊರಿಂದ. ಮೊನ್ನೆ ಹಸ್ಬೆಂಡೆಲ್ಲ ಊರಿಗೆ ಹೋಗಿದ್ರಲ್ಲ ಸಂಡೇ, ಸೊ ಕಳಿಸಿದ್ರು. ಅದನ್ನು ಫ್ರೈ ಮಾಡ್ಕೋತಾ ಈಗ. ಸ್ವಲ್ಪ ಚೆನ್ನಾಗಿ ಎಣ್ಣೆಲ್ಲೇ ಫ್ರೈ ಆಗಲಿ, ಹಂಗೆ ಬಿಟ್ಬಿಡೋಣ. ಅಷ್ಟರಲ್ಲಿ ನಾವೇನು ಹುರಿದಿಟ್ಕೊಂಡಿದ್ರಲ್ಲ ಕಡಲೆ ಬೀಜ, ಅದಕ್ಕೆ ಖಾರ ಎಷ್ಟು ಬೇಕೋ ನೋಡಿಕೊಂಡು 1-2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ರುಬ್ಕೋಬೇಕು. ಮಿಕ್ಸಿಗೆ ಹಾಕ್ಕೋಬೇಕು. ತರಿಯಾಗಿ ರುಬ್ಕೊಂಡ್ರೆ ಸಾಕು. ಇವಾಗ ಇದಕ್ಕೆ ಸ್ವಲ್ಪ ಬೆಂಡೆಕಾಯಿ ಮೆತ್ತಗಾಗಿದೆ ಅಂತಂದಾಗ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು 1 ಕಪ್ಪಷ್ಟು ನೀರನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ.
ಅದು ಬರೀ ಎಣ್ಣೆಲೆ ಬೇಯಿದ್ರೆ ತುಂಬ ಟೈಮ್ ತೊಗೊಳುತ್ತೆ. ಒಂದು ಕಪ್ಪಷ್ಟು ನೀರು ನೋಡ್ಕೊಳ್ಳಿ, ಬೇಯಕ್ಕೆ ಎಷ್ಟು ನೀರು ಬೇಕು ಅಂದರೆ ಮಧ್ಯ ಮಧ್ಯ ಕೂಡ ನೀರನ್ನ ಆ್ಯಡ್ ಮಾಡ್ಕೋಬೋದು. ಸೊ ನೋಡ್ಬೋದು ಆಲ್ಮೋಸ್ಟ್ ಈಗ ಚೆನ್ನಾಗಿ ಬೆಂದಿದೆ. ಇನ್ನು ಸ್ವಲ್ಪ ನೀರು ಬೇಕು ಅಂತ ನನಗೆ ಅನಿಸ್ತು. ಸೊ ಅದಕ್ಕೆ ಇನ್ನು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಬೇಳೆ ಬೇಯಿಸಿ ನೀರಿತ್ತು ಅದನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಯಾವ ನೀರು ಬೇಕೋ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನಾನು ಇದಕ್ಕೆ ಏನು ರುಬ್ಬಿಟ್ಕೊಂಡ್ವಲ್ಲ ಕಡಲೆ ಬೀಜ ಮತ್ತು ಖಾರದ ಪುಡಿ, ಉಪ್ಪು ಎಲ್ಲ, ಸೊ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಖಾರಕ್ಕೆ ಅದಷ್ಟೇ ಹಾಕೊಂಡಿರೋದು, ಬೇರೆ ಏನೂ ಹಾಕ್ಕೊಂಡಿಲ್ಲ. ಇದು ಬೆಂಡೆಕಾಯಿ ಚೆನ್ನಾಗಿ ಬೆಂದಿದೆ, ತೊಂಡೆಕಾಯಿ ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿದ್ದೀವಲ್ಲ ಕಡಲೆ ಬೀಜ, ಒಂದು ಸ್ವಲ್ಪ ಉರಿ ಕಡಿಮೆ ಇಟ್ಬಿಟ್ಟು ಬೇಯಿಸ್ಕೊಂಡ್ರೆ ಸಾಕು. ಇದಕ್ಕೆ ಒಣಕೊಬ್ಬರಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು, ನಾನು ಇತ್ತೀಚೆಗೆ ಒಣಕೊಬ್ಬರಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ನೀವು ಹಸಿ ಕೊಬ್ಬರಿ ಕಾಯಿ ಇದ್ದರೆ ಹಸಿ ಕಾಯಿನೇ ಕೂಡ ಹಾಕ್ಕೋಬೋದು. ಇಷ್ಟೇ ಒಂದು 5 ಮಿನಿಟ್ಸ್ ಕ್ಲೋಸ್ ಮಾಡಿ ಬೇಯಿಸಿದ್ರೆ ತೊಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಹಾಗೆ ನನ್ನ ಹರಿಯಂದು ಬಟ್ಟೆಗಳೆಲ್ಲ ಸ್ವಲ್ಪ ಚಿಕ್ಕದಾಗಿತ್ತು, ಶರ್ಟ್ಗಳು, ಅದರಲ್ಲೂ ಚಡ್ಡಿಗಳಂತೂ ತುಂಬ ಚಿಕ್ಕದಾಗಿತ್ತು. ತುಂಬ ಅವನದು ಹೇಗೆ ಅಂದರೆ ಬಟ್ಟೆಗಳು ತೆಗಿತಾ ಇರ್ತೀನಿ, ಆಗಾಗ ಯಾವ್ದು ಚಿಕ್ಕದಾಗಿದೆ ಹಳೇದಾಗಿದೆ ಅದನ್ನೆಲ್ಲ ತೆಗಿತಾನೆ ಇರ್ತೀನಿ. ಚಡ್ಡಿಗಳು ತುಂಬ, ಶರ್ಟ್ಗಳು ಹೆಂಗೆ ಗೊತ್ತಾ, ಅವನು 6 ಮಂತ್ಸು 7 ಮಂತ್ಸಲ್ಲೆಲ್ಲ ಟೈಟಾಗಿದ್ದ ಶರ್ಟ್ಗಳೆಲ್ಲ ಈಗ ಲೂಸ್ ಆಗ್ತಿದೆ. ತುಂಬ ಗುಂಡ್ಗಿದ್ದ ಅವನು 11 ಮಂತ್ಸ್ ತನಕ ತುಂಬ ಗುಂಡ್ಗೆ ಇದೆ. 11 ಮಂತ್ಸ್ ನಾಮಕರಣ ಆಗಿ 1 ಇಯರ್ ತನಕನೇ ಚೆನ್ನಾಗೇ ಇದೆ ಗುಂಡ್ಗೆ. ಆಮೇಲೆ ಸಣ್ಣ ಆಗ್ತಾರೆ ಮಕ್ಕಳು, ಹಂಗೆ ಅಲ್ವಾ, ಬೆಳೀತಾರೆ ಜಾಸ್ತಿ, ಚೆನ್ನಾಗಿ ಬೆಳೀತಾ ಹೋಗ್ತಾರಲ್ಲ, ಉದ್ದ ಆಗ್ತಾರೆ. ಸೊ ಅವಾಗ ಸಣ್ಣ ಅಂತಲೇ ಅನಿಸ್ತಾರೆ. ವೆಯ್ಟ್ ಏನೋ ಗೈನ್ ಆಗಿದ್ದಾನೆ, ಬಟ್ ಸಣ್ಣ ಅಂತಲೇ ಅನಿಸುತ್ತೆ. ಬಟ್ಟೆಗಳೆಲ್ಲ ನೋಡಿದಾಗ ಎಲ್ಲ ಲೂಸ್ ಆಗಿದೆ ಅಲ್ವಾ, ಆವಾಗಿನ ಬಟ್ಟೆಗಳು ಇವಾಗ ಆಗುತ್ತಲ್ಲ ಅನ್ನೋ ಥರ ಅನಿಸುತ್ತೆ. ಸೊ ನಾನು ಆಗಾಗ ತೆಗಿತಾ ಇರ್ತೀನಿ, ಹಳೇದಾಗಿರೋದೆಲ್ಲ ತೆಗೆದಿದ್ದಕ್ಕೆ ಹಾಕ್ತಿರ್ತೀನಿ, ಚಡ್ಡಿಗಳೆಲ್ಲ ಚಿಕ್ಕದಾಗಿರೋದೆಲ್ಲ ತೆಗಿತಾ ಇರ್ತೀನಿ. ಆ ಥರ ಒಂದನ್ನೇ ಆಕಾರ ನೋಡಿ ಬೇಜಾರಾಗುತ್ತಲ್ಲ, ಅಲ್ಲಿದ್ದರೆ ಅದನ್ನೇ ಹಾಕ್ತಾನೇ ಇರ್ತೀವಿ. ಅದಕ್ಕೆ ಒಂದು ಸ್ವಲ್ಪ ಯೂಸ್ ಮಾಡಿ ಹಳೇದಾಗಿರೋ ಅಂಥದ್ದನ್ನ ತೆಗಿತೀವಿ. ಮಕ್ಕಳ ಬಟ್ಟೆಗಳು ಎಷ್ಟಿದ್ರೂ ಸಾಕಾಗಲ್ಲ. ಒಂದು ದಿನಕ್ಕೆ 3ರಿಂದ 4 ಬಟ್ಟೆಗಳು ಹಾಕ್ತಾನೆ. ನಂದು ಕೂಡ ಗಲೀಜು ಮಾಡಿಬಿಡ್ತಾನೆ. ನೋಡಿ, ನನ್ನ ಪ್ಯಾಂಟು ದಿನಕ್ಕೆ 1-2 ಪ್ಯಾಂಟಾರು ಚೇಂಜ್ ಮಾಡಬೇಕು. ಏನೋ ಒಂದು ಮಾಡ್ತಾನೆ, ಏನೋ ತಿಂತಿರ್ತಾನೆ, ಚೆಲ್ತಾನೆ, ಇಲ್ಲ ಏನೋ ಒಂದು ಸೂಸು ಮಾಡ್ತಾನೆ. ನಾನು ಮನೇಲಿ ಯಾವಾಗಲೂ ಕೂಡ ಡೈಪರ್ ಹಾಕಲ್ಲ. ಸೊ ಕ್ಲಾತ್ ಡೈಪರ್ಸ್ ಯೂಸ್ ಮಾಡ್ತೀನಿ, ಬಟ್ ಡೈಪರ್ ಯಾವಾಗಲೂ ಕೂಡ ಹಾಕಲ್ಲ. ನಾನು ಚಿಕ್ಕವನಿದ್ದಾಗಿಂದನೂ ಅಷ್ಟೇ, ನನಗೇನೋ ಅಷ್ಟು ಕಂಫರ್ಟಬಲ್ ಆಗಲ್ಲ. ಹಾಕ್ತೀನಿ, ಬಟ್ ತುಂಬ ಕಡಿಮೆ ನಾನು ಯೂಸ್ ಮಾಡೋದು. ಅವ್ನಿಗೂ ಆರಾಮಾಗಿರುತ್ತೆ ಅವನಿಗೂ ಅಂತ, ಸೊ ಬಿಟ್ಬಿಡ್ತೀನಿ. ಸೊ ಹಾಗೆ ನನ್ನ ಬಟ್ಟೆನೂ ಚೇಂಜ್ ಆಗ್ತಾ ಇರಬೇಕು, ಅವನ ಬಟ್ಟೆನೂ ಚೇಂಜ್ ಆಗ್ತಾ ಇರಬೇಕು. ಮಕ್ಕಳಿರೋ ಮನೇಲಿ ಇದು ಸಾಮಾನ್ಯ ಅಲ್ವಾ. ಹಾಗಾಗಿ ಇನ್ನು ಚಳಿಗಾಲ ಬೇರೆ ಬರ್ತಾಯಿದೆ, ಇನ್ನು ಪ್ಯಾಂಟ್ಗಳೆಲ್ಲ ಸ್ವಲ್ಪ ತೊಗೊಳ್ಳೋಣ ಅಂತಂದ್ಬಿಟ್ಟು ಚಡ್ಡಿಗಳೆಲ್ಲ ತೆಗೆದೆ. ಅಲ್ಲಿ ವಿಡಿಯೋ ಮಾಡ್ತಾ ಇರೋಕ್ಕೂ ಬಿಡಲ್ಲ, ಟ್ರೈಪೋಡ್ ಬರೋದು ತೆಗಿಯೋದು ಈ ಥರ ಮಾಡ್ತಾ ಇರ್ತಾನೆ. ಸೊ ಇದೆಲ್ಲ ಆದಮೇಲೆ ಎಲ್ಲ ಕೂಡ ಮಲ್ಕಕ್ಕೆ ಅಂತ ಬಂದರು. ನಾನು ಸರಿ ಕಿಚನ್ ಕ್ಲೀನ್ ಮಾಡ್ಕೊಬಿಡೋಣ ಅಂತಂದ್ಬಿಟ್ಟು ಕಿಚನ್ ಕಡೆ ಬಂದೆ. ನೈಟ್ ಆದಷ್ಟು ಪಾತ್ರೆಗಳನ್ನೆಲ್ಲ ತೊಳ್ಕೊಂಬಿಟ್ಟು ಕಿಚನ್ ಕ್ಲೀನ್ ಮಾಡ್ಕೊಂಬಿಟ್ರೆ ನೆಕ್ಸ್ಟ್ ಡೇಗೆ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಕೆಲಸ ಈಸಿ ಅನಿಸುತ್ತೆ, ನೋಡೋಕ್ಕೂ ತುಂಬ ಫ್ರೆಶ್ ಅನಿಸುತ್ತೆ. ಸಾಮಾನ್ಯವಾಗಿ ಎಲ್ಲರೂ ಹೇಳೋದು ರಾತ್ರಿ ಏನೇ ಆಗಲಿ ತಿಂದಿರೋ ಊಟದ ತಟ್ಟೆಗಳನ್ನ ತೊಳೆದಿಡಬೇಕು ಅಂತಲೇ ಹೇಳ್ತಾರೆ. ಸೊ ಒಂದೊಂದು ಸತಿ ಮಿಸ್ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನಾನು ಕೂಡ ತುಂಬ ಸತಿ ಮಿಸ್ ಮಾಡ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ ತೊಳೆದು ಇಡೋಕ್ಕೇ. ಸೊ ಎಲ್ಲಾದರೂ ತೊಳೆದು ಇಟ್ಟು ಹೋಗಿ ಮಲಗೋದು. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್. ಯಾವ ಥರ ವೀಡಿಯೋಸ್ ಬೇಕು ಏನೋ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಡಿಯೋಸ್ ಹೆಂಗೆ ಬರ್ತಾಯಿದೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹೋಗ್ಬಿಡೋಣ. ಬಾಯ್.